ಇಲ್ಲಿ ನನ್ನ ಸಣ್ಣ ಮಗನಿಗೆ ನೀರು ಹಾಕಕ್ಕೆ ಕೊಟ್ಟಿದ್ದೀನಿ ತುಳಸಿ ಗಿಡದಕ್ಕೆ. ಏನಕ್ಕೆ ಅಂತಂತಂದರೆ ಸಂಸ್ಕಾರ ಅನ್ನೋದು ನಾವು ಸಣ್ಣ ಹುಡುಗರಿಂದನೇ ಕಳಿಸ್ಬೇಕು. ಹಾಗಾಗಿ ಅವನು ಕಲ್ತ್ಕೊಳ್ಳಿ ಅಂತ ನಾನು ಇದನ್ನು ಮಾಡಿದೆ. ಏನಕ್ಕೆ ಅಂತಂದರೆ ಈ ಮನೇಲಿ ಸ್ವಲ್ಪ ಎಲ್ಲ ಹರಡಿಟ್ಬಿಟ್ಟಿದ್ದಾನೆ. ಯಪ್ಪ, ಇದೆಲ್ಲ ಕ್ಲೀನ್ ಮಾಡೋದ್ಗೆ ನನಗಂತೂ ನಿಜವಲ್ಲೂ ತಲೆ ಸುತ್ತ ಬಂದಂಗೆ ಆಗೋಯ್ತು. ಆಟ ಆಡ್ತಾ ಇದ್ದಾನೆ. ನಾನಿಲ್ಲಿ ಪಾತ್ರೆ ತೊಳಿವಾಗೆಲ್ಲ ಅವನಿಗೆ ನನ್ನ ಜೊತೆ ಬಂದು ಆಟ ಆಡೋದೇ ಧ್ಯಾನ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ವೀಕೆಂಡಲ್ಲಿ ಏನೇನೆಲ್ಲ ನಮ್ಮ ಮನೇಲಿ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸಣ್ಣ ಮಗನಿಗೆ ಊಟ ತಿನ್ನಿಸಿ, ಅಂದರೆ ಬೆಳಗಿನ ತಿಂಡಿ ತಿನ್ನಿಸಿ ನಾನು ಇಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇದು ನಮ್ಮದು ಯುಟಿಲಿಟಿ ಏರಿಯಾ. ಈ ಯುಟಿಲಿಟಿ ಏರಿಯಾದಲ್ಲಿ ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ನೀಟೆಲ್ಲ ಮಾಡಿಕೊಂಡು ಸ್ವಲ್ಪ ನೀಟಾಗಿದ್ದರೆ ನೋಡೋಕ್ಕೆ ಮನೆ ಚೆಂದ ಅಂತ ಅಂದ್ಬಿಟ್ಟು ಇಲ್ಲಿ ಪಾತ್ರೆಗಳಿವೆ ನನಗೆ ತೊಳೆಯೋದು. ಪಾತ್ರೆಗಳು ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಸೊಳ್ಳೆ ಬ್ಯಾಟಲ್ ತೊಗೊಂಡು ಸೊಳ್ಳೆ ಹೊಡಿತಾ ಇದ್ದಾರೆ. ಏನಕ್ಕೆ ಅಂತಂದರೆ ಈ ಮನೇಲಿ ಸ್ವಲ್ಪ ಗುಂಗಾಟೆಗಳು ಅಂತ ಅನಿಸುತ್ತೆ. ಆದರೂ ಆದಷ್ಟು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಈ ಥರದ್ದು ಮಾಡಿಕೊಂಡಾಗ ಸ್ವಲ್ಪ ರಿಲೀಫು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ನನ್ನ ಸಣ್ಣ ಮಗ ಆಟ ಆಡ್ತಾ ಇದ್ದಾನೆ. ನಾನಿಲ್ಲಿ ಪಾತ್ರೆ ತೊಳಿವಾಗೆಲ್ಲ ಅವನಿಗೆ ನನ್ನ ಜೊತೆ ಬಂದು ಆಟ ಆಡೋದೇ ಧ್ಯಾನ. ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಕಾಫಿ ಕೊಡು ಅಂತ ಕೇಳಿದ್ರು. ನನ್ನ ಮಕ್ಕಳಿಗಿಬ್ಬರಿಗೂ ಹಾಲು ಕೊಟ್ಬಿಟ್ಟು ಆಮೇಲೆ ಕಾಫಿ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವರಿಬ್ರಿಗೂ ಹಾಲು ತಂದ್ಕೊಂಬಂದು ಕೊಟ್ಬಿಟ್ಟು, ಮನೇಲಿ ಇದ್ರಂತೂ ನಿಜವಾಗ್ಲೂ ನಮ್ಮ ಕೆಲಸಗಳೆಲ್ಲ ಏನೂ ಆಗಲ್ಲ. ಇದು ಖಂಡಿತ ನಿಜ ಅಲ್ವಾ? ನಿಮಗೂ ಹೀಗೆ ಆಗಿದೆ ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ಕಾಫಿ ಅವ್ರದ್ದೆಲ್ಲ ಹಾಲೆಲ್ಲ ಕುಡ್ದಿದ್ದೆಲ್ಲ ಆದಮೇಲೆ ಕಾಫಿ ಬಿಸಿಯಾಗಿ, ಈ ಚಳಿ ವೆದರ್ಗೆ ನಮಗೆ ಬಿಸಿ ಬಿಸಿ ಇದ್ರೇ ಚೆಂದ ಅಲ್ವಾ? ಸೊ ಹಾಗಾಗಿ ಬಿಸಿ ಬಿಸಿ ಕಾಫಿನ ಮಾಡಿಕೊಂಡು ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಕಾಫಿ ಕುಡಿದ್ರೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಯಾಕೆಂದರೆ ನಮ್ಗೆ ಅದು ಅಭ್ಯಾಸ ಆಗೋಗಿರುತ್ತೆ ಅಲ್ವಾ? ಹಾಗಾಗಿ. ಮತ್ತು ತಿಂಡಿಗೆ ಇಲ್ಲಿ ರೊಟ್ಟಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದರ ವ್ಲಾಗ್ ನಾನು ಆಲ್ರೆಡಿ ಮಾಡಿದ್ದೀನಿ. ನೀವು ನನ್ನ ವ್ಲಾಗಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ. ಇಲ್ಲಿ ನನ್ನ ಸಣ್ಣ ಮಗನಿಗೆ ನೀರು ಹಾಕಕ್ಕೆ ಕೊಟ್ಟಿದ್ದೀನಿ ತುಳಸಿ ಗಿಡದಕ್ಕೆ. ಏನಕ್ಕೆ ಅಂತಂತಂದರೆ ಸಂಸ್ಕಾರ ಅನ್ನೋದು ನಾವು ಸಣ್ಣ ಹುಡುಗರಿಂದನೇ ಕಳಿಸ್ಬೇಕು. ಹಾಗಾಗಿ ಅವನು ಕಲ್ತ್ಕೊಳ್ಳಿ ಅಂತ ನಾನು ಇದನ್ನು ಮಾಡಿದ್ದೀನಿ. ಇಲ್ಲಿ ಇವೆಲ್ಲ ಹರಡಿಟ್ಬಿಟ್ಟಿದ್ದಾನೆ. ಯಪ್ಪ, ಇದೆಲ್ಲ ಕ್ಲೀನ್ ಮಾಡೋದ್ಗೆ ನನಗಂತೂ ನಿಜವಲ್ಲೂ ತಲೆ ಸುತ್ತ ಬಂದಂಗೆ ಆಗೋಯ್ತು. ಅಷ್ಟು ಹೈರಾಣ ಮಾಡಿ ಇಟ್ಬಿಡ್ತಾನೆ ಮನೇಲಿ ಇದ್ದ ಅಂತಂದರೆ. ಇದು ಲಾಸ್ಟ್ ಇಯರ್ ಅವನಿಗೆ ಲರ್ನಿಂಗ್ ಕಿಟ್ ಕೊಟ್ಟಿದ್ದು ಪ್ಲೇ ಗ್ರೂಪಲ್ಲಿ. ಕ್ಲಾಸ್ ಮಾನಿಟರಿಂದ ಕಕೂನ್ಸ್ ನೆಸ್ಟ್ ಅಂತ ಹೋಗ್ತಾ ಇದ್ದ ಪ್ರೀ ಸ್ಕೂಲ್ಗೆ, ಅಲ್ಲಿ ಕೊಟ್ಟಿರೋದು. ಸೊ ಹಾಗಾಗಿ ಈ ರೀತಿ ಎಲ್ಲ ಮಾಡಿ ಕೂಡಿಸಿದ್ದ. ಅದನ್ನೆಲ್ಲ ಈಗ ಇಲ್ಲಿ ಕ್ಲೀನ್ ಮಾಡ್ತಾ ಕೂತಿದ್ದೀನಿ. ಮತ್ತು ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗ ಬಂದಿದ್ದ. ಅವನಿಗೆ ಪನ್ನೀರ್ ಬ್ಲಾಗ್ಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದಿದ್ದು. ಆಲ್ರೆಡಿ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ಮಾಡಾಗಿದೆ. ಬಟ್ ಆದರೂ ಕೂಡ ಈ ಸಲ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಈ ರೆಸಿಪಿ ಕೂಡ ನಾನು ಇದರಲ್ಲಿ ಹಾಕೋಣ ಅಂತ ಹಾಕಿದೆ. ಏನಿಲ್ಲ, ತುಪ್ಪದಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಂಡು ಶಾಲೋ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ ಅಥವಾ ಸಾಂಬಾರು ಪೌಡರ್ ಹಾಕಿದ್ರು ಇನ್ನೂ ಟೇಸ್ಟ್ ಕೊಡುತ್ತೆ. ಮತ್ತು ಅದರ ಜೊತೆಗೆ ನಾನಿಲ್ಲಿ ಚಾಟ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತ. ಇದು ನನ್ನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮ್ಗೆ ಹಿಂಗೆ ಕಾಣಿಸ್ತಾ ಇದೆ. ಇದು ನಾನು ಎವರೆಸ್ಟ್ ಇದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು. ಸೊ ಹಾಗಾಗಿ ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ಯೂಸ್ ಮಾಡಿ ಆಮೇಲೆ ಅದಕ್ಕೊಂದಷ್ಟು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಎಲ್ಲ ರೀತಿಲೂ ಅದು ಮಿಕ್ಸ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ರೆಡಿ ಇದೆ. ನಿಜವಾಗ್ಲೂ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಈಸಿನೂ ಇದೆ. ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ನಮಗೆ ಈ ಪನ್ನೀರಲ್ಲಿ. ನಮಗೆ ಎಷ್ಟೊಂದು ರೀತಿಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಅದು ಹೇಳ್ತಾ ಹೋಗ್ತಾಯಿದ್ರೆ ಲೈಕ್ ವಿಡಿಯೋ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ಅನ್ನೋಷ್ಟು ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ನಮಗಿರುವಾಗ ನಾವು ಯಾಕೆ ಇದನ್ನು ನಮ್ಮ ಡೈಲಿ ರೂಟೀನಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬಾರ್ದು ಅಂತ ಅನಿಸುತ್ತೆ. ಇದರಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನಾವು ಈ ಪನ್ನೀರನ್ನ ನಾವು ಡೈಲಿ ರೂಟೀನಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಬೋದು. ಅಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಏನೇನಕ್ಕೆ ಪನ್ನೀರ್ ಇಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ನಮಗೇನು ಅಂತಂದರೆ ಬೋನ್ಸ್ ಮತ್ತು ಟೀತಿಗೆ ಸ್ಟ್ರೆಂತ್ ಆಗುತ್ತೆ, ಮತ್ತು ಡೈಜೆಷನ್ ಆಗುತ್ತೆ, ವೆಯ್ಟ್ ಲಾಸಿಗೆ ಇಂಪ್ರೂವ್ ಆಗುತ್ತೆ, ಮತ್ತು ಸ್ಟ್ರೆಸ್ ನಮಗೆ ಮೆನೋಪಾಸ್ ಟೈಮಲ್ಲಿ ಅದು ತುಂಬ ರೆಡ್ಯೂಸ್ ಆಗುತ್ತೆ, ಮತ್ತು ಬ್ರೆಸ್ಟ್ ಕ್ಯಾನ್ಸರಿಂದ ನಾವು ಫ್ರೀ ಆಗ್ತೀವಿ, ಮತ್ತು ಹೈ ಪ್ರೋಟೀನ್ ಡಯಟ್ ಇದು, ಮತ್ತು BP ಕಂಟ್ರೋಲಿಗೆ ಸಿಗುತ್ತೆ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲ ಇದೆ. ಸೊ ನೀವು ನಿಮ್ಮ ಡೈಲಿ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.